ನಾವಿಲ್ಲಿ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಇದರ ವಿರುದ್ಧವಾಗಿ ನಾವು ಅಧಿಕಾರಿಗಳ ವಿರುದ್ಧ ಮತ್ತು ಸರ್ಕಾರ ಮತ್ತು ಶಾಸಕರ ಇಲ್ಲಿನ ಮಹದೇವಪುರ ಕ್ಷೇತ್ರದ ಶಾಸಕರ ವಿರುದ್ಧ ಈ ಒಂದು ಹೋರಾಟವನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ. ಸುಮಾರು ಒಂದು 23 ಊರಿನವರು ಇದೇ ರಸ್ತೆನೇ ನಾವು ಅವಲಂಬಿಸಿರೋದು. ಈ ರಸ್ತೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾವೇನು ಮಾಡೋದು? ಸಾವಿರಾರು ಜನ ಓಡಾಡ್ತಾರೆ. ನಮ್ಮ ಬೆಂಗಳೂರು ಅಂತ ನಾವೆಲ್ಲಿ ಬಂದರೆ ನಾವೆಲ್ಲೋ ಪಾಕಿಸ್ತಾನಲ್ಲೋ ಉಗಾಂಡನಲ್ಲೋ ಇದಂತ ಫೀಲಿಂಗ್ ಬರ್ತಾ ಇದೆ. ಒಂದು ರೋಡ್ ಇಲ್ಲ, ಒಂದು ಅಂಡರ್ ಪಾಸ್ ಇಲ್ಲ, ಜನರ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇಲ್ಲ. ಈ ಇರೋ ರೋಡ್ನ ಮುಚ್ಚಿಬಿಟ್ಟು ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ ಅಂದರೆ ಆ ಕೊಡಿಗೇಳಿ ರೋಡಲ್ಲಿ ಹೋಗ್ಬೇಕಂದ್ರೆ ಗಂಟೆ ಟ್ರಾಫಿಕ್. ಅಲ್ಲಿ ರೋಡ್ ಆದರೂ ಇದೆ, ಅಲ್ಲಿ ರೋಡೂ ಇಲ್ಲ. ಹಾಳಾಗೋದ್ರೆ ಅದೇ ರೋಡಲ್ಲಿ ಓಡಾಡ್ಸೋಣ ಅಂದ್ರೆ ರೋಡಲ್ಲೂ ಇಲ್ಲ. ಇಲ್ಲಿ ಯಾರಿಗಾದ್ರೂ ಹೇಳೋಣ ಅಂದರೆ ನಮ್ಮ ತಲೆ ನಾವು ಕೇಳಿಸ್ಕೊಂಡವರು ಯಾರೂ ಇಲ್ಲ. ಇಲ್ಲಿ ಯಾರಾದರೂ ಅಧಿಕಾರಿಗಳಾಗಲಿ, ಯಾರಾದರೂ ಮಿನಿಸ್ಟ್ರುಗಳಾಗಲಿ, ಎಮ್.ಎಲ್.ಎ ಇದಾರೋ ಸತ್ತೋ ಇದಾರೋ ನಮಗಂತೂ ಯಾರಿಗೂ ಗೊತ್ತಿಲ್ಲ. ನಾವು ಹಲವಾರು ಸಾರಿ ಈ ರಸ್ತೆ ವಿಷಯದಲ್ಲಿ ಮಾತಾಡಿದ್ದೀವಿ. ಇದು RMP 2015 CDP ಪ್ಲ್ಯಾನಲ್ಲಿ 80 ಅಡಿ ರಸ್ತೆ ಅಂತ ಆಯಿತು. ಅದನ್ನು 60 ಅಡಿಗೆ ಇಳಿಸಿದ್ರು. 60 ಅಡಿ ರಸ್ತೆಗೋಸ್ಕರ ನಾವು ಭಾರಿ ಹೋರಾಟ ಮಾಡಿ ಈ ರಸ್ತೆನ ಅನುಮೋದನೆ ಮಾಡಿಸಿ, ನೋಟಿಫಿಕೇಷನ್ ಮಾಡಿಸಿ ಕೆಲಸ ಸ್ಟಾರ್ಟ್ ಆಯಿತು. ಕೆಲಸ ಸ್ಟಾರ್ಟ್ ಆದಮೇಲೆ ಈ ರೈಲ್ವೆದೊಂದು ವಿದ್ಯುತ್ ಇದು ಅಡ್ಡ ಬಂತು ನಮಗೆ. ಬಂದಾಗ ನಾವು ಅದನ್ನು ಗಮನಕ್ಕೆ ತಂದ್ವಿ. ಯಾರು ಪ್ರತಿನಿಧಿಗಳಿದ್ದು ಜನಪ್ರತಿನಿಧಿಗಳು ಅವ್ರಿಗೆ ಗಮನಕ್ಕೆ ತಂದ್ವಿ, ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದ್ವಿ. BBMP ಇತ್ತು ಆವಾಗ. ಹೆವಿ ರೋಡ್ಸ್ನವ್ರಿಗೆ ಎಲ್ಲ ಅರ್ಜಿ ಮುಖಾಂತರ ಎಲ್ಲ ದಾಖಲೆಗಳನ್ನ ಕೊಟ್ಟಿದ್ದೀವಿ. ಆ ದಾಖಲೆಗಳನ್ನ ಮೊನ್ನೆ 1 ತಿಂಗಳ ಹಿಂದೆ ಕುಂದುಕೊರತೆಗಳ ಅಹವಾಲು ವಿತರಣೆ ಅಂತೇಳಿ BBMPಯಲ್ಲಿ GB ಆದಮೇಲೆ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಕೂಡ ರೈಟಿಂಗ್ನಲ್ಲಿ ಕೊಟ್ಟು 2 ಪ್ಯಾರಾಗ್ರಾಫು ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ ಕೊಟ್ಟಾಗ ಅವರೆರಡು ಸ್ಪಂದಿಸ್ತೀವಿ ಅಂದರು. ಇಲ್ಲಿ ಸುತ್ತಮುತ್ತ ಸೀಗೆಹಳ್ಳಿ, ಸೊಣ್ಣೇನಹಳ್ಳಿ, ಕನ್ಮಂಗಲ, ಬೆಳ್ತೂರು, ಕುಂಬೇನಗರ, ಕಾಡ್ಗೋಡಿ, ಸಾದ್ರಮಂಗಲ, ಸ್ಲಂಬೋಡು ಪ್ಲಸ್ ಕೊಡಿಗೆಹಳ್ಳಿ, ದೇವಸಂದ್ರ, ಸುಮಾರು ಒಂದು 23 ಊರಿನವರು ಇದೇ ರಸ್ತೆನೇ ನಾವು ಅವಲಂಬಿಸಿರೋದು. ಈ ರಸ್ತೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾವೇನು ಮಾಡೋದು? ಹೋರಾಟ ಮಾಡಿದ್ವಿ, ಅರ್ಜಿ ಕೊಟ್ವಿ, ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಪರಿಹಾರನೂ ಕೊಟ್ಟಿಲ್ಲ. ನಂದು ಸರ್ವೆ ನಂಬರ್ 52 ಮತ್ತು 82. 82ರಲ್ಲಿ 6 ಗುಂಟೆ ಹೋಗಿದೆ, 52ರಲ್ಲಿ 10 ಗುಂಟೆ ಹೋಗಿದೆ. ಅದಕ್ಕೂ ನನಗೂ ಪರಿಹಾರ ಕೊಡಲಿಲ್ಲ. ನಾನು ಪರಿಹಾರ ಕೇಳಿ ನಾನು ಕೈ ಬಿಟ್ಬಿಟ್ಟೆ. ಈ ಪರಿಸ್ಥಿತಿ ನಮ್ಗೆ ಒದಗಿದೆ ಈಗ. ಯಾಕಂದರೆ ನಮ್ಮ ಜನ ಇವತ್ತು ಎದ್ದಿರೋದು, ಎಚ್ಚೆತ್ಕೊಂಡಿರೋದು ಭಾರಿ ಸಂತೋಷ. ಈ ಸಂತೋಷಕ್ಕೆ ನಾನು ಹೇಳೋದು ಇಷ್ಟೇ, ಅಧಿಕಾರಿಗಳಿಗೆ, ನೀವು ರಸ್ತೆ 1 ತಿಂಗಳೊಳಗೆ ಬಂದು ಇಲ್ಲಿ ಮಾಡಲಿಲ್ಲ ಅಂದರೆ ನಾವು ಅಧಿಕಾರಿಗಳ ಮುಂದೆ ಇಲ್ಲ ಇದು ಸ್ವತಂತ್ರ ಫ್ರೀಡಮ್ ಪಾರ್ಕ್ನಲ್ಲಿ ಹೋಗಿ ನಾವು ಒಂದು ಅಮರಣ ಅಂತ ಮುಷ್ಕರ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ರೈಲ್ವೆ ಅವರ ದೌರ್ಜನ್ಯ ಹೆಂಗಿದೆ ಅಂದರೆ, ಅವ್ರು ನಮಗೆ ಪರಿಹಾರ ಕೊಟ್ಟಿದ್ದಾರೆ 83ನೇ ಇಸ್ವಿನಲ್ಲಿ. ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 400 ರೂಪಾಯಿ ಕೊಟ್ಟಿದ್ದಾರೆ ಗುಂಟೆಗೆ. ಅದೇ ನಾವು ಒಂದು ಸಾರಿ ಕಾವೇರಿಯಲ್ಲಿ ಇಲ್ಲಿಂದ ಹಾಕೊಂಡು ಹೋಗ್ಬೇಕಂದಾಗ 55 ಲಕ್ಷ ಕಟ್ಟಿಸಿ ಬಸವರಾಜಣ್ಣ ಕಾರ್ಪೊರೇಟರ್ ಆಗಿದ್ರು ಅವಾಗ. 55 ಲಕ್ಷ ಕಟ್ಟಿಬಿಟ್ಟು ನಾವು ಕಾವೇರಿ ವಾಟರ್ ತೊಗೊಂಡು ಹೋಗಿದ್ವಿ ಅವ್ರ ಜಮೀನಲ್ಲಿ. ಅವ್ರಿಗೆ ಪಬ್ಲಿಕ್ ಅವ್ರಿಗೆ ಏನು ಮಾಡ್ಬೇಕು? ಪಬ್ಲಿಕ್ ತಾನೇ ಅದು ಡಿಪಾರ್ಟ್ಮೆಂಟು. ಆದರೆ ಪಬ್ಲಿಕ್ ರೋಡ್ ಕೊಡೋಕ್ಕೆ ಅವ್ರು ಇಷ್ಟೆಲ್ಲ ತೊಂದರೆ ಕೊಡ್ತಾರೆ ನಮಗೆ. ನಮಗಾದರೆ 400 ರೂಪಾಯಿ ಗುಂಟೆ, ಅವ್ರಿಗಾದರೆ 55 ಲಕ್ಷ ಬರೀ ಪೈಪ್ ಲೈನ್ ಹಾಕೊಂಡು ಹೋಗೋಕ್ಕೆ. ಹಂಗೆ ಮಾಡಿ ಯಾರು ಏಕಾಏಕಿ ಮುಚ್ಚಿದ್ರು. ಅಟ್ಲೀಸ್ಟ್ ಇದು ಬೇರೆ ರೋಡ್ ಡೆವಲಪ್ಮೆಂಟ್ ಆಗೋವರೆಗೂ ನಮಗೆ ರಸ್ತೆ ಕೊಡಿ ಅಂತ ಕೇಳಿದ್ದೀವಿ. ಅಲ್ಲಿಗೂ ಬಿಡಲಿಲ್ಲ. ಅವ್ರ ಮನೆವರೆಗೂ ಬಿಟ್ಬಿಟ್ಟು ಈಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ರೈಲ್ವೆ ಅವರ ದೌರ್ಜನ್ಯ ತಡ್ಕೊಳಕ್ಕೆ ಆಗ್ತಿಲ್ಲ. ಇಲ್ಲಿ ಇರೋರೆಲ್ಲ ಸತ್ತೋಗಿದ್ದೀವಿ ನಾವು. ಎಷ್ಟು 22 ಬರೀ 22,000 ಕೊಟ್ಟಿದ್ದಾರೆ ಪರಿಹಾರ. ಇಲ್ಲಿಗೆ ಅವ್ರಿಗೆ 55 ಲಕ್ಷ ಕಟ್ಟಬೇಕು. ನಾವು ಏನು ಮಾಡಬೇಕು ನಮ್ಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಾವು ಪ್ರೊಟೆಸ್ಟ್ ಮಾಡೋಕ್ಕೆ ಕೇಳಬೇಕಂತ ಕೊಟ್ಟಿದ್ದೀವಿ. ಎಲ್ಲನೂ ಕೇಳ್ತಾ ಇದ್ದೀವಿ ಕೂಡ. ಏನು ಮಾಡಿದ್ರೆ ಅವ್ರ ಹತ್ರ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರೊಟೆಸ್ಟ್ ನಮ್ಮ ಹುಡುಗರೆಲ್ಲ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಎಲ್ಲರ ಸಹಕಾರ ಇದೆ. ನಾವು ಹೋರಾಡಬೇಕು ರೋಡ್ ಆಗೋವರೆಗೂ ಅಂತ ವಿನಂತಿ. ಸುಮಾರು ದಿನಗಳಿಂದ, ವರ್ಷಗಳಿಂದ, ಸುಮಾರು 15 ವರ್ಷಗಳಿಂದ ರಸ್ತೆ ಕ್ಲೋಸ್ ಆಗಿದೆ. ಇಲ್ಲಿ ಕಾರಣ ಏನಂದರೆ, ಯಾವಾಗ ನೋಡಿದ್ರು ರೈಲ್ವೆ ಅವರು ನಮಗೆ ಅಬ್ಜೆಕ್ಷನ್ ಮಾಡೋದು, ಕ್ಲೋಸ್ ಮಾಡೋದು. ಹಾಗೆಯೇ ಈ GB ಅವರು ಯಾವುದೇ ಕಾರಣಕ್ಕೂ ಯಾವ ಕೆಲಸ ಸರಿಯಾಗಿ ಮಾಡಲ್ಲ. ಕಾರಣ ಏನಂದರೆ, ಬರ್ತಾರೆ ಮಾಡ್ತೀವಿ ಅಂತ ಹೇಳ್ತಾರೆ, MLA ಬಂದು ಮಿನಿಸ್ಟರ್ ಬಂದು ಹೇಳ್ತಾರೆ, ಅದು ಕೆಲಸ ಮಾಡಿದ್ರೆ ಸುಮ್ಮನೆ ಹೋಗ್ಬಿಡ್ತಾರೆ. ಈ ದಿನ ನಮಗೆ ಇವತ್ತು ಬೆಳ್ತೂರಿಂದ, ಸೀಗೆಹಳ್ಳಿಯಿಂದ, ಕನ್ಮಂಗಲಿಂದ ಎಲ್ಲ ರೋಡ್ಗಳು ಇದೇ ರೋಡಿಗೆ ಬರಬೇಕಾಗಿತ್ತು. ಸುಮಾರು ವರ್ಷಗಳಿಂದ, ಒಂದು 40 ವರ್ಷದಿಂದ ಏಕಿಷ್ಟಮ್ ಕಾಲದಾಗಿನ ಇಲ್ಲಿ ರೋಡ್ ಮಾಡಿದ್ರು ಒಂದು ಸಾರಿ. ಆ ಕಾಲದಾಗಿನ ಜಲ್ಲಿ ರೋಡು, ಅದನ್ನು ಕನ್ವರ್ಟ್ ಮಾಡಿ ಒಂದು ಟಾರ್ ಹಾಕಿ ಕೊಟ್ಟರು. ಆವತ್ತು ರೋಡ್ ಚೆನ್ನಾಗಿತ್ತು. ಅದು ಇವರು ರೈಲ್ವೆಯವರು ಈ ಥರ ಮಾಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ. ಈ ಜಮೀನು ರೈಲ್ವೆ ಎಣ್ಣೆ ಲೈನ್ ಯಾವ್ದು ಮಾಡ್ತಾಯಿದ್ದಾರೆ, ಅದು ಎಲ್ಲ ಸ್ವಂತ ಜಮೀನು, ಅದು ರೈಲ್ವೇದಲ್ಲ. ಅದು ನಾವೆಲ್ಲ ಜಮೀನು ಕೊಟ್ಟು ಮಾರಿ ಅವರಿಗೆ ಕಡಿಮೆ ದುಡ್ಡಿಗೆ ಕೊಟ್ಟಿರೋದು. ಆದರೆ ರೋಡ್ ಹೆಂಗೆ ಇರ್ತದೆ ನಾವು ತಿಳ್ಕೊಂಡ್ವಿ. ಅವ್ರು ದಿನ ಕಳೆದಂಗೆ ನಮಗೆ ಕಾಂಪೌಂಡ್ ಹಾಕಿದ್ರು, ರಸ್ತೆಯಲ್ಲಿ ಮಾಡಿದ್ರು, ಜನಗಳಿಗೆ ತೊಂದರೆ ಕೊಟ್ಟರು. ಇವತ್ತು ನಮ್ಮೂರಲ್ಲಿ ಈ ರೋಡಿಂದ
ಒಂದು ಕೆಲವು ತಿಂಗಳ ಹಿಂದ್ಗಡೆ 2-3 ಸತ್ತೋಗಿದ್ದಾರೆ ಆಂಬ್ಯುಲೆನ್ಸ್ ಬರ್ತಾರೆ. ಇಂದ ಕಾಡ್ಗೋಡಿ ಹಾದು ಹೋಗುವ ರಸ್ತೆಯಾಗಿರುತ್ತದೆ. ಸೊ ಇದು ಮುಖ್ಯ ರಸ್ತೆ, ಏನು ಒಂದು ಕಾಲದಲ್ಲಿ ಮುಖ್ಯ ರಸ್ತೆ ಆಗಿತ್ತು ಇದು. ಇದಕ್ಕೆ ಮೊದಲು ರೈಲ್ವೇದ ಒಂದು ಪಕ್ಕದಲ್ಲಿ ಒಂದು ರೋಡ್ ಇತ್ತು. ಆ ರೋಡು ಏನಾಯಿತು, ರೈಲ್ವೆಯವರು ಅಕ್ವೈರ್ ಮಾಡಿಕೊಂಡ್ರು. ರೈಲ್ವೆಯವರು ಅಕ್ವೈರ್ ಮಾಡಿದ್ರೆ GBI ಅಧಿಕಾರಿಗಳು ಏನು ಮಾಡಿದ್ರು, ಇದನ್ನು ನೋಟಿಫಿಕೇಷನ್ ಮಾಡಿ ಒಂದು ಪರ್ಯಾಯ ರಸ್ತೆಗೆ ಒಂದು ಅಕ್ವೈರ್ ಮಾಡಿಕೊಂಡ್ರು ಜಾಗನ. ಇಲ್ಲಿ ಏನು ಅವರ GBI ಅಧಿಕಾರಿಗಳು ಎಡವಟ್ಟು ಏನು ಮಾಡಿದ್ದಾರೆ ಅಂತಂದರೆ, ಒಂದು ಸೆಂಟ್ರಲ್ಲಿ ರೋಡ್ ಮಾಡಿರೋದು, ಇನ್ನು ಸ್ವಲ್ಪ ಜಾಗ ಹಾಗೆ ಉಳಿಸ್ಕೊಂಡಿರೋದು, ಸುಮಾರು 100 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ ಇಲ್ಲಿಂದ ಕಾಡ್ಗೋಡಿವರೆಗೂ. ಆದರೆ ಈ ಸೆಂಟ್ರಲ್ಲಿ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಬಿಟ್ಟರೆ ಅನುಕೂಲ ಮಾತ್ರ ಏನೂ ಇಲ್ಲ, ಉಪಯೋಗ ಆಗಿಲ್ಲ. ಮತ್ತು ಇನ್ನೊಂದು ಏನಂತಂದರೆ, ಇಲ್ಲಿನ ಸ್ಥಳೀಯ ಶಾಸಕರು ಮತ್ತು GBI ಅಧಿಕಾರಿಗಳು ಬಂದು ಇದರ ಕಡೆ ಗಮನ ಹರಿಸಿ ಈ ಒಂದು ರಸ್ತೆಯನ್ನು ಪರ್ಯಾಯ ರಸ್ತೆಯಾಗಿ ಇಲ್ಲೊಂದು ಏನು ರೈಲ್ವೆ ಒಂದು ಟ್ರಾನ್ಸ್ಮಿಷನ್ ಹಬ್ ಇರೋದರಿಂದ ಇದನ್ನು ಪರ್ಯಾಯ ಅಂತಂದರೆ ಒಂದು ಟರ್ನ್ ಮಾಡಿ ಪ್ರೈವೇಟ್ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಇಲ್ಲಿ ರಸ್ತೆ ಮಾಡಿಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಂಡು ಇದೇ ಏನು GBI ಕಮಿಷನರ್ ಅವರು ಬಂದು 2-3 ಸರ್ವೆಯನ್ನು ಮಾಡಿದ್ರು. ಮತ್ತು ಇಲ್ಲಿ ರೈಲ್ವೆ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ್ರು. ಎಲ್ಲ ಮಾಡಿ ಏನು ಕೂಡ ಪ್ರಯೋಜನ ಆಗಲಿಲ್ಲ ಅದರಿಂದ. ಸೊ ರೀಸೆಂಟಾಗಿ ಅಪಾರ್ಟ್ಮೆಂಟ್ ತೊಗೊಂಡ್ರಿ, ನಾವು ತೊಗೊಂಡಾಗ ಲಕ್ಷಗಳು ಕಟ್ಟೆ ದುಡ್ಡಲ್ಲಿ ಕಟ್ಬಿಟ್ಟು ಅಪಾರ್ಟ್ಮೆಂಟ್ ತೊಗೊಂಡ್ರೆ ಈ ರೋಡೆಲ್ಲ ಚೆನ್ನಾಗಿತ್ತು, ಇಲ್ಲೆಲ್ಲ ಅಂಡರ್ ಪಾಸ್ ಇದೆ ಅಂತ ಹೇಳಿದ್ರು. ನಮ್ಮ ಕಣ್ಮುಂದೆ ಅಂಡರ್ ಪಾಸ್ ಇದೆ, ಜನ ಓಡಾಡೋಕ್ಕೆ ಚಾನ್ಸ್ ಇಲ್ಲ. ಅದೇನಕ್ಕೆ ಮುಚ್ಚಿದಾರೋ ಗೊತ್ತಿಲ್ಲ, ಏನಕ್ಕೆ ತೆಗಿತಾರೋ ಗೊತ್ತಿಲ್ಲ. ಸಾವಿರಾರು ಜನ ಓಡಾಡ್ತಾರೆ. ನಮ್ಮ ಬೆಂಗಳೂರು ಅಂತ ನಾವಿಲ್ಲಿ ಬಂದರೆ ನಾವೆಲ್ಲೋ ಪಾಕಿಸ್ತಾನಲ್ಲೋ ಉಗಾಂಡನಲ್ಲೋ ಇದಂತ ಫೀಲಿಂಗ್ ಬರ್ತಾ ಇದೆ. ಒಂದು ರೋಡ್ ಇಲ್ಲ, ಒಂದು ಅಂಡರ್ ಪಾಸ್ ಇಲ್ಲ, ಜನರ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇಲ್ಲ. ಈ ಇರೋ ರೋಡ್ನ ಮುಚ್ಚಿಬಿಟ್ಟು ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ ಅಂದರೆ, ಆ ಕೊಡಿಗಾಳಿ ರೋಡಲ್ಲಿ ಹೋಗ್ಬೇಕಂದ್ರೆ ಗಂಟೆಗಟ್ಟಲೆ ಟ್ರಾಫಿಕ್ಕು. ಅಟ್ಲೀಸ್ಟ್ ಅಲ್ಲಿ ರೋಡಾದರೂ ಇದೆ, ಅಲ್ಲಿ ರೋಡೂ ಇಲ್ಲ. ಹಾಳಾಗೋದ್ಲಿ ಅದೇ ರೋಡಲ್ಲಿ ಓಡಾಡ್ಸೋಣ ಅಂದ್ರೆ ರೋಡಲ್ಲೂ ಇಲ್ಲ. ಇಲ್ಲಿ ಯಾರಿಗಾದ್ರೂ ಹೇಳೋಣ ಅಂದರೆ ನಮ್ಮ ತಲೆ ನಾವು ಕೇಳಿಸ್ಕೊಂಡವರು ಯಾರೂ ಇಲ್ಲ. ಇಲ್ಲಿ ಯಾರಾದರೂ ಅಧಿಕಾರಿಗಳಾಗಲಿ, ಯಾರಾದರೂ ಮಿನಿಸ್ಟ್ರುಗಳಾಗಲಿ, MLA ಇದಾರೋ ಸತ್ತೋ ಇದಾರೋ ನಮಗಂತೂ ಯಾರಿಗೂ ಗೊತ್ತಿಲ್ಲ. ಜನ ಇಷ್ಟೊಂದು ಕಷ್ಟ ಬೀಳಿದ್ರೆ ಬಂದು ನೋಡಿ ಅಟ್ಲೀಸ್ಟ್ ಏನಾದರೂ ಪಾಸಿಬಲ್ ಸೊಲ್ಯೂಷನ್. ನಾವೇನೋ ಇದೇ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ಫುಟ್ ಓವರ್ ಬ್ರಿಡ್ಜ್ ಕಟ್ತಿರೋ, ಅಂಡರ್ ಪಾಸಲ್ಲಿ ಕಳಿಸ್ತಿರೋ, ಏನಾದರೂ ಅಂಡರ್ ಪಾಸ್ ಇಲ್ಲೇ ರೈಲ್ವೆ ಗೇಟಲ್ಲಿ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ. ಯಾವುದೋ ಒಂದು ಮಾಡಿ ನಾವು ಈ ಕರ್ಮದಿಂದ ಆಚೆ ಬರೋದಕ್ಕೆ ಸ್ವಲ್ಪ ದಯವಿಟ್ಟು ಸಹಾಯ ಮಾಡಿ. MLA ಅವರು MP ಗಳೆಲ್ಲ ಕೇಳ್ಕೊಳ್ತಾ ಇದ್ದೀರಿ. ಒಬ್ಬರು ಇಬ್ಬರದಲ್ಲ, ಇದು ಸಾವಿರಾರು ಜನಗಳ ಬಾಧೆ. ಡೈಲಿ 2-2 ಗಂಟೆ ನಮ್ಮದು ಲೈಫೆಲ್ಲ ಟ್ರಾಫಿಕಲ್ಲಿ ಓಡಾಡೋಕ್ಕೆ ಆಗೋಗ್ತಾ ಇದೆ. ಲಕ್ಷಗಳ ಗಟ್ಟಲೆ ಟ್ಯಾಕ್ಸ್ಗಳು ಕಟ್ಟಿದ್ದೀರಿ, ಮತ್ತು ಅಪಾರ್ಟ್ಮೆಂಟಲ್ಲಿ ತೊಗೊಂಡು ಅದ್ರ ಮೇಲೆ ಲಕ್ಷಗಳ ಗಟ್ಟಲೆ ಲಂಚಗಳು ತೊಗೊಂಡಿದ್ದೀರಿ. ನಾವು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ, ಕಟ್ಬಿಟ್ಟಿದ್ದೀರಿ, ಬದುಕಬೇಕು, ಸಾಯ್ಬೇಕಿಲ್ಲೇ ಅಂದ್ಬಿಟ್ಟು. ಏನೋ ದಯವಿಟ್ಟು ನಮ್ಮ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಅಟ್ಲೀಸ್ಟ್ ಆ ದಾರಿ ಆದರೂ ಮಾಡಿ, ಇಲ್ಲ ಅಂಡರ್ ಪಾಸ್ ಆದರೂ ಮಾಡಿ. ITPL ಪಕ್ಕದಲ್ಲಿರೋ ITPL ಹೋಗ್ಬೇಕಂದ್ರೆ 2 ಗಂಟೆ ಬೇಕಾಗುತ್ತೆ ಸರ್. ಇಲ್ಲಿರೋ 2 ನಿಮಿಷಕ್ಕೆ ಹೋಗೋದು, ವಾಕಿಂಗ್ ಅಲ್ಲೋದು ಆರಾಮ ಹೋಗ್ಬಿಡ್ತೀವಿ ನಾವು. ಅಲ್ಲೆಲ್ಲೋ ಸುತ್ಕೊಂಡು ಹೋಗ್ಬೇಕು. ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಪಕ್ಕದಲ್ಲಿ ಮಣಿಪಾಲ್ 2 ಅವರ್ ಬೇಕು. ಇದ್ರೆ ಏನು ಸತ್ರೆ ಏನು ಸರ್ ಈ ಥರ ಇರೋ ಜನಗಳಿಂದ. ಸೊ BBMP ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ನಮಗೇನೋ ನ್ಯಾಯ ಮಾಡಿಕೊಡ್ತೀರಂತ ತುಂಬ ಆಶೀರ್ವಾದದಿಂದ ಕೇಳ್ಕೊಳ್ತಾ ಇದ್ದೀನಿ.